ಇದು ಪಾರ್ಟ್ 2 ಆಫ್ ನನ್ನ ಅಜ್ಜಿಯ ಮಾತುಗಳು. ನಿಮ್ ತಾತ ಇಷ್ಟು ವರ್ಷ ಹೆಂಗ್ ಕಣ್ಕಂಡಿರ್? ನಿಮ್ಗೆ ಖುಷಿ ಇತ್ತಾ? ಒಳ್ಳೆ ರೀತಿ ಕಣ್ಕೊಂಡಿದ್ರು. ಇದು ಒಳ್ಳೆ ನೀವು ಸುಳ್ಳು ಹೇಳ್ದಂಗಿತ್ತು. ಒಳ್ಳೆ ರೀತಿ ಕಣ್ಕೊಂಡಿದ್ದೀರಿ. ಸ್ವಲ್ಪ ಅವ್ರಿಗೆ ಕೋಪ ಮುಂಗೋಪ ಜಾಸ್ತಿ ಅವ್ರೆ. ಆದ್ರೂ ನಾನು ಅವ್ರಿಗೆ ಕೋಪ ಬಂದ್ರೆ ನಾನು ಸ್ವಲ್ಪ ಸೈಲೆಂಟ್ ಕಂಟ್ರೋಲ್ ಮಾಡ್ತೀವಿ, ಸೈಲೆಂಟ್ ಆಗ್ತಿ, ಎದುರು ಉತ್ತರ ಕೊಡುವುದಿಲ್ಲ. ಅವ್ರದ್ದು ಏನಾದ್ರು ತಪ್ಪಿದ್ರೆ ಅವ್ರು ಸ್ವಲ್ಪ ಸುಮ್ಮನೆ ಇರ್ತಾರೆ, ಆಗಲೇ ನಾನು ಸ್ವಲ್ಪ ಬಾಯ್ ಮಾಡ್ತೀನಿ. ನಿಮಗೆ ಇಷ್ಟೊಳಗ್ ತಾತ ಕೊಡ್ಸ್ದಂತ ಬೆಸ್ಟ್ ಗಿಫ್ಟ್ ಅಂತ ಅಂತ ಕೊಡಿಸ್ಲೇ ಇಲ್ಲ? ಅಷ್ಟು ಗಿಫ್ಟ್ ಅವ್ರ ಸಿಟ್ಟಿದ್ರು, ಅವ್ರ ಪ್ರೀತಿ ನಂಗೆ ಅದೇ ಬೆಸ್ಟ್ ಗಿಫ್ಟ್. 13 ಮಕ್ಳು ಕೊಟ್ಟಿರಲ್ಲ ಬೆಸ್ಟ್ ಗಿಫ್ಟ್. ಅದೇ ದೇವ್ರು ಕೊಟ್ಟದ್ದು. ಇವ್ರದ್ದು ಎಂತ ಅದ್ರಲ್ಲಿ ಕೈವಾಡ ಇಲ್ಲ. ಅವನ ಆಶೀರ್ವಾದ, ಇವ್ರ ಪ್ರಯತ್ನ ಅಷ್ಟೇ. ನೀವ್ ಆಗಿನ ಕಾಲದಾಗ ನೀವು ಮಕ್ಕಳು ಸಾಕೋಕು ಈಗಿನ ಕಾಲದಾಗ ಮಕ್ಕಳು ಸಾಕೋಕು ಎಂತ ಡಿಫ್ರೆನ್ಸ್? ನೀವ್ ಹೆಂಗ್ ಸಾಕ್ತಿದ್ದೀರಿ ಮಕ್ಳು? ನಾವು ಈಗಿನ ಹಂಗ ಅಷ್ಟು ಮಕ್ಕಳನ್ನ ಭಾಳ ಜೋಪಾನದ ಸಾಕೋದಿಲ್ಲ. ನಮಗೂ ಕೆಲಸ ಇರುತ್ತೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ, ಅವ್ರಿಗೆ ಹೇಳೋದೆಲ್ಲ ತೆಗ್ಸಿ ಕೊಡೋದು. ಬಟ್ಟೆನೂ ಅಷ್ಟೇ, ನಮ್ಗೆ ಎಷ್ಟು ನಮ್ಮ ಕೆಪಾಸಿಟಿ ಇತ್ತೋ ಅಷ್ಟೇ ಅವ್ನ ಕಾಮ. ಆ ಮಕ್ಕಳು ಅದೇ ಬೇಕಿದ್ದೇ ಬೇಕಂತಿಲ್ಲ. ಈಗಿನ ಮಕ್ಕಳು ಹಂಗಲ್ಲ. ಅವರು ಆ ಗಾಡಿ ತಿರ್ತಾರೆ, ಇವ್ರ ಪಾಪ ಅದೇ ತೆಗೆಸಿ ಕೊಡೋರು, ಅವ್ರ ಮಗ ಆ ಖಾರ ತಿರ್ತ. ಅವ್ರ ಲೆವೆಲೇ ಬೇರೆ, ಹೈ ಲೆವೆಲ್. ನಮ್ಮ ಕಾಲದಾಗ ಒಂದು ಸೈಕಲ್ ಕೊಡ್ಸೋದು ಕಷ್ಟ ಮಕ್ಕಳಿಗೆ. ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಿದ್ರು. ಅದು ಆಸೆ ಎಲ್ಲ ಕಮ್ಮಿ ಇದ್ದಿತ್ತು ಆಗ, ಆಸೆ ಕಮ್ಮಿ. ಮತ್ತೆ ಅರ್ಥ ಮಾಡ್ಕೊಂತಿದ್ದು ಅರ್ಥ ಮಾಡ್ಕೊಂತಿದ್ರು ಮಕ್ಕಳು, ಅರ್ಥ ಮಾಡ್ಕೊಂತಿದ್ರು. ಅಪ್ಪ ಅಮ್ಮನ ಕಂಡೀಷನ್ ಹೆಂಗಿತ್ತಂತ ಅವು ಅರ್ಥ ಮಾಡ್ಕೊಂತಿದ್ದು ಮಕ್ಕಳು. ಈಗಿನ ಮಕ್ಕಳು ಅರ್ಥ ಮಾಡ್ಕೊಂತಿಲ್ಲ, ಬೇಕಂದ್ರೆ ಬೇಕೇ. ನಮ್ಮ ಅಜ್ಜಿ ಮಾತಾಡಿದ್ದು ನಿಮ್ಗೆ ಹೇಗೆ ಅನಿಸ್ತು ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ಹರೇ ಕೃಷ್ಣ. Truly Indian perspectives.